ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಇವತ್ತು ಬೆಳಗ್ಗೆ ಇಡೀ ಜಗತ್ತು ಆತಂಕದಲ್ಲಿತ್ತು. ಭಾರತೀಯ ಕಾಲಮಾನವನ್ನ ನಾವು ಉಲ್ಲೇಖಿಸಿ ಹೇಳೋದಾದ್ರೆ ಇಡೀ ಜಗತ್ತು ಬೆಳಗಿನ ಜಾವ ನಸುಕಿನಲ್ಲಿ ಏನಾಗ್ ಹೋಗುತ್ತೆ, ಮೂರನೇ ಮಹಾಯುದ್ಧದ ಆರಂಭ ಆಗ್ ಹೋಗತ್ತಾ, ಇರಾನ್ ಸಂಪೂರ್ಣ ನಾಶವಾಗತ್ತಾ, ಮತ್ತೊಂದು ಹಿರೋಶಿಮಾ ನಾಗಸಾಕಿಗೆ ನಾವು ಸಾಕ್ಷಿ ಆಗ್ತೀವ, ಮತ್ತೊಂದು ಮಾನವ ಸಂಕುಲದ ಅವನತಿಗೆ ಮತ್ತು ನಾಶಕ್ಕೆ ನಾವು ಸಾಕ್ಷಿ ಆಗ್ತೀವ. ಈ ರೀತಿಯ ಅನೇಕ ಪ್ರಶ್ನೆಗಳ ಜೊತೆಗೆ ನಿದ್ದೆ ಬಾರದ ಒಂದಷ್ಟು ಮಂದಿ ಇಡೀ ಜಗತ್ತನ್ನ ಇಡೀ ಜಗತ್ತಿನಲ್ಲಿ ಇದ್ರು. ಅವರೆಲ್ಲರ ಗಮನ ಇದ್ದಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಡುವು ಇವತ್ತು ಬೆಳಗಿನ ಜಾವ ಮುಗಿತಾ ಬಂದಿತ್ತು. ಈ ಹೊತ್ತಿಗೆ ನಾವು ಇಡೀ ನಗರವನ್ನೇ ನಾಶ ಮಾಡ್ಬಿಡ್ತೀವಿ, ಶಿಲಾಯುಗಕ್ಕೆ ತಳ್ತೀವಿ, ಆ ರಾತ್ರಿ ಇವತ್ತಾಗಿರ್ಬೋದು ಅಂತ ಅವರ ಸ್ವಲ್ಪ ಗಂಟೆಗಳ ಮುಂಚೆ ಕೊಟ್ಟ ಹೇಳಿಕೆ ಆತಂಕವನ್ನ ಮೂಡಿಸಿತ್ತು. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಸೇರಿ ಎಲ್ಲವನ್ನ ಇಡೀ ಇರಾನ್ ಅನ್ನ ನಾಶ ಮಾಡ್ತಾರ, ಅದಕ್ಕೆ ಇರಾನ್ ಪ್ರತ್ಯುತ್ತರ ಏನಿರತ್ತೆ, ಇರಾನ್ನ ನಾಗರಿಕರು, ಮಕ್ಕಳು, ವೃದ್ಧರು ಮತ್ತು ಸಾಮಾನ್ಯ ಜನರ ಪಾಡೇನು ಅಂತ ಆತಂಕ ಇತ್ತು. ಇರಾನ್ ಕೂಡ ಸಿದ್ಧವಾಗಿ ಮಾನವ ಸರಪಳಿ ರಚಿಸಿತ್ತು. ಕಲಾವಿದರುಗಳು ಮತ್ತು ಮಹಿಳೆಯರು ಎಲ್ಲರೂ ಈ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ರು. ಈ ಹೊತ್ತಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ ನಡೆದಿದೆ. ಯಾವ ಆ ತರದ ಘಟನೆಯೂ ಆಗದೆ ಕದನ ವಿರಾಮವನ್ನ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷ ಘೋಷಣೆಯನ್ನ ಮಾಡಿದ್ದಾರೆ. ಈ ಕದನ ವಿರಾಮದ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆಗಳನ್ನ ನಾವು ನೋಡ್ಬೇಕಾಗತ್ತೆ. ಕದನ ವಿರಾಮವನ್ನ 15 ದಿನಗಳಿಗೆ 2 ವಾರಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿರೋದು. ಇದು ಶಾಶ್ವತ ಅಲ್ಲ. ಈಗಾಗಲೇ ಅಮೆರಿಕ 15 ಅಂಶಗಳನ್ನ ಷರತ್ತುಗಳನ್ನ ವಿಧಿಸಿರೋದು ನಮ್ಗೆ ಗೊತ್ತಿದೆ. ಈ ನಡುವೆ ಇರಾನ್ 10 ಅಂಶಗಳ ಷರತ್ತುಗಳನ್ನ ರವಾನೆ ಮಾಡಿತ್ತು. ಇಲ್ಲಿ ಪ್ರಮುಖವಾಗಿ ನಮ್ಗೆ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಈ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಿದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಶಾಂತಿ ದೂತನಂತೆ ತನ್ನನ್ನ ತಾನು ಬಿಂಬಿಸ್ಕೊಳ್ತಾ ಇರೋದು ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ. ಸದಾ ಭಯೋತ್ಪಾದಕರನ್ನ ಸಾಕುವ ಮತ್ತು ಭಾರತದ ವಿರುದ್ಧ ಕತ್ತಿಮಸುವ ಈ ಪಾಕಿಸ್ತಾನ ಈ ಬಹಳ ದೊಡ್ಡ ಯುದ್ಧ ಮತ್ತು ಇಡೀ ಜಗತ್ತು ಆತಂಕದಲ್ಲಿದ್ದ ಯುದ್ಧದ ಈ ಘಟನೆಯಲ್ಲಿ ಮಧ್ಯಸ್ಥಿಕೆಗಾರನ ಪಾತ್ರವನ್ನ ವಹಿಸಿ ಕದನ ವಿರಾಮಕ್ಕೆ 2 ರಾಷ್ಟ್ರಗಳನ್ನ ಒಪ್ಪಿಸಿದೆ. ಇರಾನ್ ಕಳಿಸಿದಂತಹ ಷರತ್ತುಗಳನ್ನ ಅಮೆರಿಕದ ಅಧ್ಯಕ್ಷರ ಜೊತೆ ಮಾತಾಡಿ ಇದನ್ನ ಮಾಡಿದೆ, ಅಂದ್ರೆ ಕದನ ವಿರಾಮವನ್ನ ಮಾಡಿದೆ. ಇದನ್ನ ಪಾಕಿಸ್ತಾನಕ್ಕೆ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್ ಹಾಗೇನೆ ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ಅಸಿಫ್ ಮುನೀರ್ ಅವರ ಮಾತುಕತೆಯಿಂದ ಮತ್ತು ಅವರ ಮನವೊಲಿಕೆಯಿಂದ ತಾವು ನಿರ್ಧಾರಕ್ಕೆ ಬಂದಿದ್ದೀವಿ ಮತ್ತು ಇರಾನ್ನ 10 ಅಂಶಗಳನ್ನ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ ನಲ್ಲಿ ಒಂದ್ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ, ನಾವು ಯುದ್ಧವನ್ನ ಗೆದ್ದಿದ್ದೀವಿ ಅಂತ. ಇನ್ನೊಂದು ಕಡೆಗೆ ಅಮೆರಿಕ ಕೂಡ ಹೇಳ್ತಾ ಇದೆ ನಾವು ಸಂಪೂರ್ಣವಾದ ಗೆಲುವನ್ನ ಸಾಧಿಸಿದೀವಿ ಅಂತ. ಈ ನಡುವೆ ಇಸ್ರೇಲ್ ಹೇಳ್ತಾ ಇದೆ ಈ ಕದನ ವಿರಾಮವನ್ನ ನಾವು ಒಪ್ಕೊಳ್ತೀವಿ ಅಮೆರಿಕದ ತೀರ್ಮಾನವನ್ನ, ಆದ್ರೆ ಇದು ಲೆಬನಾನ್ಗೆ ಅನ್ವಯಿಸೋದಿಲ್ಲ ಅಂತ ದಾಳಿ ಪ್ರತಿದಾಳಿಗಳು ಲೆಬನಾನ್ ನಲ್ಲಿ ಮುಂದುವರೆದಿದೆ. ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಮತ್ತು ಇರಾನ್ ಕೂಡ ದಾಳಿಯನ್ನ ಮುಂದುವರೆಸಿದೆ. ಈ ದಾಳಿ ನಡೀತಿದೆ. ಈಗ ನಮ್ಮೆದುರಿಗೆ ಪ್ರಶ್ನೆ ಇರೋದೇನು ಅಂತಂದ್ರೆ, ಒಂದು 3-4 ಪ್ರಶ್ನೆಗಳು ಕದನ ವಿರಾಮದ ಹಿನ್ನೆಲೆಯಲ್ಲಿ ಬರುತ್ತೆ. ಒಂದು, ಇದು ಶಾಶ್ವತವಾದ ಕದನ ವಿರಾಮನ ಅಥವಾ ಒಂದು ಯುದ್ಧಕ್ಕೆ ಸಿದ್ಧತೆಯಾಗಿ ತಾತ್ಕಾಲಿಕವಾಗಿ 2 ಕಡೆಯವರು ಒಂದು ಸಮಯವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು. ಈಗ ಹಾರ್ಮುಜ್ ಜಲಸಂಧಿಯನ್ನ ಷರತ್ತುಬದ್ಧವಾಗಿ ತೆಗಿತೀವಿ ಅಂತ ಇರಾನ್ ಹೇಳಿರೋದ್ರಿಂದ ಸುಮಾರು 18 ಕೋಟಿ ರೂಪಾಯಿ ಒಂದು ಹಡಗಿಗೆ ಟೋಲ್ ರೀತಿಯಲ್ಲಿ ಕೊಡ್ಬೇಕು ಅಂತ ಆದ್ರೆ ಬೇರೆ ಬೇರೆ ರಾಷ್ಟ್ರಗಳ ಕತೆ ಏನು ಅಂತ ಇದರ ಬಹಳ ದೊಡ್ಡ ಪ್ರಶ್ನೆ ಆಗತ್ತೆ. ಇನ್ನೊಂದು 10 ಅಂಶಗಳಿಗೆ ಅಮೆರಿಕ ಹಾಗೆ ಒಪ್ಕೊಂಡ್ ಬಿಡತ್ತಾ ಅಥವಾ ಅದರ 15 ಷರತ್ತುಗಳಿಗೆ ಇರಾನ್ ಒಪ್ಕೊಳ್ಳುತ್ತಾ? ಬಹುತೇಕ ಸಂದರ್ಭಗಳಲ್ಲಿ ಈ ಮಾತುಕತೆ ಮುರಿದು ಬೀಳೋ ರೀತಿಯಲ್ಲೇ ಆಗತ್ತಾ? ಈ 10ನೇ ತಾರೀಕಿಂದ ಶುಕ್ರವಾರದಿಂದ ಇಸ್ಲಾಮಾಬಾದ್ ನಲ್ಲಿ ಈ ಮಾತುಕತೆಗಳು, ಕದನ ವಿರಾಮದ ಮಾತುಕತೆಗಳು ಶುರುವಾಗತ್ತೆ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯಸ್ಥಿಕೆಯನ್ನ ನಿಜವಾಗಿಯೂ ಅಂದ್ರೆ ಈಗ ಅಧಿಕೃತವಾಗಿ ಹೇಳ್ಕೊಂಡಂತೆ ಪಾಕಿಸ್ತಾನವೇ ವಹಿಸಿದ್ರೆ ಅದು ಭಾರತದ ಮೇಲೆ ಅಂದ್ರೆ ಒಂದು ಡಿಪ್ಲೊಮಸಿ ಮೇಲೆ ಪರಿಣಾಮವನ್ನ ಬೀರುತ್ತೆ. ಯಾಕೆಂದ್ರೆ ಭಾರತ ಆ ಸ್ಥಾನದಲ್ಲಿತ್ತು, ಅಂತಾರಾಷ್ಟ್ರೀಯ ಡಿಪ್ಲೊಮಸಿಯಲ್ಲಿ ಭಾರತ ಉನ್ನತ ಸ್ಥಾನದಲ್ಲಿತ್ತು. ಇದರ ಜನಸಂಖ್ಯೆ ನಾವು ಅಳವಡಿಸ್ಕೊಂಡಿದ್ದಂತ ವಿದೇಶಾಂಗ ನೀತಿ ಇವೆಲ್ಲವೂ ಕೂಡ. ಆದ್ರೆ ಯಾರು ಭಯೋತ್ಪಾದಕ ರಾಷ್ಟ್ರ ಅಂತ ಕರೆಸ್ಕೊಂಡಿತ್ತು ಆ ರಾಷ್ಟ್ರ ಈಗ ಶಾಂತಿ ದೂತನಂತೆ ಇದಕ್ಕಿದ್ದಂತೆ ಒಂದು ತನ್ನ ಬಣ್ಣವನ್ನ ಬದಲಾಯಿಸಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಡಿಪ್ಲೊಮಸಿ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ? ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳ್ಳೋದಕ್ಕೆ ಈ ಬಗ್ಗೆ ಅನೇಕ ವಿಡಿಯೋಗಳನ್ನ ಮಾಡಿರುವ ಮತ್ತು ಸಾಮಾಜಿಕ ಚಿಂತಕರು, ಹೋರಾಟಗಾರರು ಆಗಿರುವ ಶಿವಸುಂದರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಶಿವಸುಂದರ್ ಅವರೇ. ನಮಸ್ಕಾರ. ಇಡೀ ಜಗತ್ತು ಒಂದ್ ರೀತಿ ಆತಂಕ ಇತ್ತು. ಯಾಕೆಂದ್ರೆ ಟ್ರಂಪ್ ಒಂದ್ ರೀತಿ ಹುಚ್ಚಿನಂತೆ ಭಾಸವಾಗ್ತಾ ಇದ್ರು, ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಮತ್ತೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ಏನ್ ಆಗ್ಬಿಡತ್ತು ಅಂತ. ಅದಾಗಿಲ್ಲ ಅನ್ನೋ ಸಮಾಧಾನ ನಮ್ಗೆಲ್ರಿಗೂ ಇದೆ. ಆದ್ರೆ ಈ ಕದನ ವಿರಾಮ ಅನೇಕ ಪ್ರಶ್ನೆಗಳನ್ನ ಮತ್ತು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಮೊದಲಿಗೆ ಕದನ ವಿರಾಮವನ್ನ ತಾವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೊದಲನೇದಾಗಿ ಕದನ ವಿರಾಮ ಜಗತ್ತಿನ ಎಲ್ಲಾ ಜನರಿಗೂ ಒಂದು ನಿರಾಳ ತಂದಿದೆ, ಹಾಗೆ ನಮಗೂ ನಿರಾಳ ತಂದಿದೆ.
ಜಗತ್ತೆಲ್ಲವೂ ಕೂಡ ಇದು. ಯಾಕಂದ್ರೆ ಒಂದು ತಾರ್ಕಿಕ ಚಿಂತನೆಯಿಂದ ಮೂಡಿ ಬಂದಿರುವಂತ ಯುದ್ಧ ಅಲ್ಲ. ಈ ಯುದ್ಧ ಪ್ರಾರಂಭ ಆಗಿದ್ದೇ ಇಸ್ರೇಲಿನ ಆಸಕ್ತಿಗೆ ಮತ್ತು ಅಮೆರಿಕದ ವಿಸ್ತರಣವಾದಿ ಸಾಮ್ರಾಜ್ಯಶಾಹಿ ಆಕಾಂಕ್ಷೆಗೆ ಸುಳ್ಳಿನ ಆಧಾರದಲ್ಲಿ ಶುರುವಾದಂತ ಯುದ್ಧ. ಸೊ ಇದಕ್ಕೆ ಯುದ್ಧಕ್ಕೆ ನೇತೃತ್ವ ಕೊಡ್ತಿರೋ ನೇತನ್ಯಾಹು ಆಗ್ಲಿ ಅಥವಾ ಟ್ರಂಪ್ ಆಗ್ಲಿ, ಇಬ್ಬರು ಕೂಡ ತಾರ್ಕಿಕವಾಗಿ ಯೋಚನೆ ಮಾಡೋರಲ್ಲ. ಸೊ ತಾರ್ಕಿಕವಾಗಿ ಯೋಚನೆ ಮಾಡಿದ್ರೆ ಯುದ್ಧವೇ ನಡೀತಿರ್ಲಿಲ್ಲ. ಸೊ ಅತಾರ್ಕಿಕವಾಗಿ ಕೇವಲ ಒಂದು ಪ್ರತಿಷ್ಠೆಗಾಗಿ ಹಾಗೂ ಸಾಮ್ರಾಜ್ಯಶಾಹಿ ಆಸಕ್ತಿಯಿಂದ ಯುದ್ಧವನ್ನ ಮಾಡೋರು ಏನ್ ಬೇಕಾದ್ರೂ ಮಾಡ್ಬೋದು. ಹೀಗಾಗಿ ಏನಾಗ್ಬೋದು ಅನ್ನೋಂಥ ಆತಂಕ ಇತ್ತು. ಆದರೆ ಮತ್ತೊಂದು ಕಡೆ ಅವ್ರು ಏನೇ ಮಾಡ್ಬೇಕಂದ್ರೂ ಕೂಡ ಫೈನಲಿ ಒಂದು ಸಂದರ್ಭ ಇದೆಯಲ್ಲ, ಸಂದರ್ಭದಲ್ಲಿ ಅಲ್ಲಿರೋ ಸಾಕಷ್ಟು ಒತ್ತಡಗಳಿತ್ತು ಮತ್ತು ಅದರಿಂದ ಆಗುವ ಅನಾಹುತಗಳೇನಿದೆ. ಒಂದು ವೇಳೆ ಯುದ್ಧವನ್ನ ಮಾಡಿದ್ರೆ ಕಳೆದ 36 ದಿನಗಳಲ್ಲಿ ಇರಾನಿನ ಜನ ಮತ್ತು ಇರಾನಿನ ಆಳ್ವಿಕೆ ಸ್ಪಷ್ಟಪಡಿಸಿರೋದೇನಪ್ಪಾ ಅಂತಂದ್ರೆ, ತಾವು ಲಿಬಿಯಾ ಅಲ್ಲ, ಅಫ್ಘಾನಿಸ್ತಾನ ಅಲ್ಲ, ಅಥವಾ ಒಂದು ಯಾವ ಸಣ್ಣ ಪುಟ್ಟ ದೇಶಗಳಲ್ಲ, ಹಳೆಯ ನಾಗರಿಕತೆ ಹಾಗೂ ಇದನ್ನ ಎದುರಿಸಿ ನಿಲ್ಲಬಲ್ಲೆವು ಅಂತ ಹೇಳಿ ಪ್ರತಿ ಏಟನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಚೀನಾ ಮತ್ತು ರಷ್ಯಾ ಕೂಡ ತುಂಬಾ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇದಲ್ಲದಿರ ಅಮೆರಿಕದ ಏನು ಯುದ್ಧ ನೆಲೆಗಳಿತ್ತು, ಅಮೆರಿಕದ ಆಸಕ್ತಿಗಳೇನಿತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ, ಅದರ ಮೇಲೆ ನಿರಂತರ ದಾಳಿಯಾಗಿ ಅವರು ಕೂಡ ಒಂದು ಒತ್ತಡವನ್ನು ತರ್ತಿದ್ರು. ಈ ಒತ್ತಡಗಳೆಲ್ಲವೂ ಕೂಡ ಒಂದು ದುಸ್ಸಾಹಸವನ್ನ ಮಾಡೋದಕ್ಕೆ ಅವಕಾಶ ಕೊಡಲಾರದು ಅನ್ನೋ ತರದೊಂದು ಸೂಚನೆ ಕೂಡ ಇತ್ತು. ಯಾಕಂದ್ರೆ ಕಳೆದ 36 ದಿನದಲ್ಲಿ ನೋಡಿದ್ರೆ ಟ್ರಂಪ್ ಏಕಕಾಲದಲ್ಲಿ 2-3 ತರ ಮಾತಾಡ್ತಾರೆ. ಸಂಪೂರ್ಣ ನಾಶ ಮಾಡಿದ್ವಿ ಇರಾನ್ನ ಅಂತಾರೆ, ಮಾತುಕತೆಗೆ ಸಿದ್ಧ ಅಂತಾರೆ. ನಾಯಕತ್ವವೇ ಯಾರು ಇಲ್ಲ ಅಂತಾರೆ, ಅವ್ರ ನಾಯಕತ್ವ ಜೊತೆ ಯುದ್ಧ ಮಾಡ್ತೀವಿ ಅಂತಾರೆ. ಫಾರ್ಮೋಸ್ಟ್ ಸ್ಟ್ರೈಟ್ ನ ನಾವು ಸಂಪೂರ್ಣವಾಗಿ ಮುಕ್ತ ಮಾಡ್ತೀವಿ ಅಂತಾರೆ. ಮತ್ತೊಂದು ಕಡೆ ಅದು ನಮ್ ಕೆಲಸ ಅಲ್ವೇ ಅಲ್ಲ, ಇದು ಯುರೋಪ್ ಕೆಲಸ ಅವ್ರು ಮಾಡ್ಕೊಳ್ಳಿ ಅಂತಾರೆ. ಮತ್ತು ಅವರೇ 2 ದಿವಸ ಕೊಟ್ಟರು ಕದನ ವಿರಾಮ, ಅದಾದ್ಮೇಲೆ 10 ದಿವಸಕ್ಕೆ ವಿಸ್ತರಣೆ ಮಾಡಿದ್ರು, ಅದಾದ್ಮೇಲೆ 48 ಗಂಟೆ ಕೊಟ್ಟರು. ಸೊ ಇದನ್ನೆಲ್ಲ ನೋಡಿದ್ರೆ ಪ್ರಾಯಶಃ ಹೀಗಾಗಬಾರ್ದು, ಆಗಬಾರದು ಅನ್ನೋದಕ್ಕಿಂತ ಹೀಗಾಗದೇ ಇರಲಿ ಅನ್ನೋ ತರದ್ದು ಇತ್ತು. ಅಷ್ಟರ ಮಟ್ಟಿಗೆ ಇದು ಒಂದು ನಿರಾಳಕ್ಕೆ, ಒಂದು ನಿಟ್ಟುಸಿರು ಬಿಡೋದಕ್ಕೆ ಅವಕಾಶ ಆಗಿದೆ. ಆದ್ರೆ ಇದು ಶಾಶ್ವತ ಶಾಂತಿಯ? ಟ್ರಂಪ್ನ ಆಳ್ವಿಕೆಯಲ್ಲಿ, ನೇತನ್ಯಾಹುವಿನ ಆಳ್ವಿಕೆಯಲ್ಲಿ ಶಾಶ್ವತ ಅನ್ನೋದು ಯಾವುದೂ ಇಲ್ಲ.